ಹೋಗೋಕ್ಕೆ ಇವಾಗೆಲ್ಲ ಒಂದು ಕಡೆ ಬ್ಯಾಗ್ ತೊಗೊಂಡು ಹಾಕ್ಬಿಟ್ಟು ಟಿ ಹಾಕ್ಬಿಟ್ಟು ಹೋಗೋದೆ. ಈ ಜಾಗ ಮಾತ್ರ ಹೆವಿ ದೊಡ್ಡದಾಗಿದೆ. ಹೋಗ್ತಾನೆ ಇದೀವಿ, ಎಲ್ಲೋಗ್ತೀವಿ ಗೊತ್ತಾಗ್ತಿಲ್ಲ. ಇಲ್ಲಿ ವಾ ಗೈಸ್, ಇವರೆಲ್ಲ ದರ್ಶನಕ್ಕೆ ಇವಾಗ ಬರ್ತಾ ಇರೋದು. ಕಾಫಿ ಕೊಟ್ಟಿದ್ರು. ಕಾಫಿ ಏನು 10 ರೂಪಾಯಿ ಕಪ್ ಇದು, ಇಷ್ಟೇ ಇದೆ. ಸಾಕೋಬೋದು ಅಷ್ಟೇ. ಮೇಕಪ್ ಎಲ್ಲ ಮಾಡ್ಕೊಂಡು ಆಚೆ ಬರಬೇಕು. ಆಯ್ತು. ನಮಸ್ಕಾರ ಬೆಂಗಳೂರು ಬೇಡ, ಇವಾಗಿಂದ ನಾನು ನಮಸ್ಕಾರ ಕರ್ನಾಟಕ ಅಂತ ಕರಿತೀನಿ. ಬಿಕಾಸ್ ಎಷ್ಟೊಂದು ಜನ ನೋಡ್ತಾ ಇದ್ದಾರೆ ಬೇರೆ ಕಡೆಯಿಂದ. ಸೊ ಅದಕ್ಕಾಗಿ ಬೆಂಗಳೂರು ಸ್ಪೆಸಿಫೈ ಬೇಡ, ಕರ್ನಾಟಕನೇ ತೊಗೊಂಬೋಣ ಅಂತ ಕರ್ನಾಟಕ ಅಂತ ತೊಗೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಸೊ ನಮಸ್ಕಾರ ಕರ್ನಾಟಕ. ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ. ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ, ಟೈಮ್ ಫಸ್ಟ್ ನೋಡ್ಬಿಡಿ. ಟೈಮ್ ಆಲ್ಮೋಸ್ಟ್ 1 ಗಂಟೆ ಆಗ್ತಾ ಬರ್ತಾಯಿದೆ. ಈಗ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ತಿರುಪತಿಗೆ. ಹೌದು, ಯಾರ್ಯಾರಂದರೆ ನಮ್ಮ ಫ್ಯಾಮಿಲಿ ಫುಲ್ ತೋರಿಸ್ತೀನಿ. ಮತ್ತು ಹೆಂಗೆ ಹೋಗ್ತಾಯಿದ್ದೀವಿ ಅಂದರೆ ಟಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನೋಡ್ರಪ್ಪ, ಲಗೇಜ್ ಎಲ್ಲ ಎಕ್ಸ್ಪೋರ್ಟ್ ಮಾಡಿದ್ದೀವಿ. ಇಷ್ಟು ಲಗೇಜು ಆಗ ಟಿಗೆ ಶಿಫ್ಟ್ ಮಾಡಬೇಕು. ಬನ್ನಿ ಮಾಡೋಣ. ಗೈಸ್, ಟಿ ಬಂತು. ಅಪ್ಪ, ಈ ಲಗೇಜ್ನ ಫಸ್ಟು ಅಲ್ಲಿ ಹೋಗಿ ಹಾಕ್ಬಿಡ್ಬೇಕು. ಈಗ ಓಪನ್ ಆಯಿತು, ಬ್ಯಾಗ್ ಒಳಗೆ ಇಟ್ಕೊಳ್ಳೋಣ. ಬನ್ನಿ. ಇವ್ರು 2 ರೌಂಡ್ ಹೊಡೆದಿದ್ದಾರೆ ತಿರುಪತಿಗೆ. ಏನಂದ್ರೆ ಕತೆ ಅಂದರೆ, ನಮ್ಮ ಡ್ರೈವರ್ ಅಣ್ಣ 2 ರೌಂಡ್ ಹೊಡೆದಿದ್ದಾರೆ ತಿರುಪತಿಗೆ. ಅಲ್ಲಿಂದ ಇಲ್ಲಿಗೆ, ಮತ್ತೆ ಅಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಸೊ ಈ ಥರ ಇದೆ ಕತೆ ನಮ್ಮದು. ಇವಾಗ ಹೋಗೋಣ ಬನ್ನಿ. ನಮಸ್ಕಾರ. ಅಯ್ಯಪ್ಪ, ನಮಸ್ಕಾರಗಳು. ಆಯ್ ನಮ್ಮ ಜಾಗ ಜಾಸ್ತಿ. ಆಯ್ ಊರೊಂದು ಏಕಬೇಕು, ಮನೆಯೊಂದು ಏಕಿರಬೇಕು. ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ, ಅಷ್ಟೊಂದು ನಿನ್ನನ್ನೇ ಪ್ರೀತಿಸುವೆ. ಸ್ವಲ್ಪ ಕರುಣೆ ಇರ್ಲಿ. ಗೈಸ್, ಇವಾಗ ಟೈಮು ಕಾಣುತ್ತೋ ಇಲ್ವೋ ಗೊತ್ತಿಲ್ಲ, 3:35 ಆಗಿದೆ. ಎಲ್ಲ ಫ್ಲಾಟ್ ಆಗಿದ್ದಾರೆ, ನಾವು ಫ್ಲಾಟ್ ಏನಾಗಿಲ್ಲ. ನೋಡ್ತಾ ಇರ್ಬೋದು ಪ್ಲೇಸು ಗಡ್ಡೂರು. ಹಿಂಗೆ ಹೋದರೆ ಕರ್ನಾಟಕ ಬಾರ್ಡ್ರು ಆಗೋಗುತ್ತೆ. ನೆಕ್ಸ್ಟ್ ಆಂಧ್ರ ಬಾರ್ಡ್ರು. ಶೌಚಾಲಯ ಮುಗಿಸ್ಕೊಂಡು ಇವಾಗ ಟೀ ಕುಡಿಯೋಕೆ ಹೋಗ್ತಾಯಿದ್ದೀವಿ. ಆಲ್ಮೋಸ್ಟ್ 3 ಅವರ್ ಆಯ್ತೇನೋ ಟ್ರಾವೆಲ್ ಮಾಡ್ಕೊಂಡು ಬಂದ್ವಿ. ಇವಾಗ ಇಲ್ಲಿ ನಾನು ಅವಾಗಿಂದ ಟೀ ಅಂತ ಕೇಳ್ತಾಯಿದ್ದೆ. ಇಲ್ಲಿ ಟೀನೇ ಇಲ್ಲ, ಕಾಫಿ ಇದೆಯಂತೆ. ಏನೋ ಮಾಡೋದು ಗೊತ್ತಿಲ್ವಲ್ಲ. ಟೀ ಬನ್ನು ಸಖತ್ ಕಾಂಬಿನೇಷನ್, ಕುಡಿಯೋಣ ಅಂತ ಬಂದ್ವಿ. ಕಾಫಿ ಯಾರು ತೊಗೊತಾನೆ ಇಲ್ಲ ಅಲ್ಲಿ. ಚೆನ್ನಾಗಿದೆ ಗೊತ್ತಿಲ್ಲ, ಬಟ್ ಇಂಥ ಟೈಮಲ್ಲಿ ನಮ್ಗೆ ಬೇಕಾಗಿರೋದು ಸಿಗ್ತಿಲ್ಲ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಅವ್ರೇನು ಮಾಡಲ್ಲ, ನಾವು ಮಾಡ್ಬೇಕಂದ್ರೆ ನಾವು ಕುಡಿತೀವಿ. ನೋಡಿ ಎಷ್ಟೋ ಜನ ವಾಪಸ್ ಹೋಗ್ತಾ ಇದ್ದಾರೆ ಟೀ ಬೇಡ ಅಂತ. ಕುಡಿ ಬೇಕಾದ್ರೆ ಕುಡಿದ್ಬಿಡು ಒಂದ್ಸಲಿ. ಏನಾಯ್ತಂದರೆ, ಕಾಫಿ ಕೊಟ್ಟಿದ್ರು. ಕಾಫಿ ಏನು 10 ರೂಪಾಯಿ ಕಪ್ ಇದು, ಇಷ್ಟೇ ಇದೆ. ಅಲ್ಲಿ ನೋಡಿದ್ರೆ 20 ರೂಪಾಯಿ ಅಂತ ಹೇಳ್ತಾ ಇದ್ದಾನೆ. ಕೊಟ್ಟು ಬಂದ್ವಿ. ಇವಾಗ ಏನೂ ಮಾಡೋಕ್ಕಾಗಲ್ಲ, ಇಂಥ ಏರಿಯಾಗಳಲ್ಲಿ ಕೊಡಲೇಬೇಕು. ಕಾಣಿಪಾಕಂ ಬಂದಿದ್ದೀವಿ, ಆದರೆ ರೂಮ್ಸ್ ಗೊತ್ತಾಗ್ತಿಲ್ಲ ಎಲ್ಲಿದೆ ಖಾಲಿ ಏನು ಅಂತ. ಕೆಳಗೆ ಬಂದಿದ್ದೀವಿ. ಒಳ್ಳೆ ಫೀಲು ಸಾಕಾಗಿದೆ. ಟೆಂಪಲ್ ಸೊ ಆ ಕಡೆ ಹೋದರೆ ರೂಮ್ಸ್ಗಳಿದೆ, ಫ್ರೀ ಅಂತೆ ಅವ್ರು ಹೇಳಿದ್ದು. ಈ ಜಾಗ ಮಾತ್ರ ಹೆವಿ ದೊಡ್ಡದಾಗಿದೆ.
ಹೋಗ್ತಾನೆ ಇದ್ದೀವಿ, ಎಲ್ಲೋಗ್ತೀವಿ ಗೊತ್ತಾಗ್ತಿಲ್ಲ. ಇಲ್ಲಿ ಹೂವಾ ಗೈಸ್, ಇವರೆಲ್ಲ ದರ್ಶನಕ್ಕೆ ಇವಾಗ ಬರ್ತಾ ಇರೋದು. ಸ್ಟಾರ್ಟ್ ಆಗೋದೇ 6 ಗಂಟೆಗೆ. ಇವಾಗ ಟೈಮ್ ಬಂದು 5:20. 5:20ಕ್ಕೆ ಈ ರೇಂಜಿಗೆ ಜನ. ಇನ್ನು 6 ಗಂಟೆ ಆದರೆ ಮುಗಿದೋಯ್ತು ಕತೆ. ಲೈನ್ ಫುಲ್ಲಾಗಿ ಹೋಗಿರುತ್ತೆ. ನೋಡೋಣ, ಫ್ರೆಶ್ ಅಪ್ ಆಗೋಣ ಬನ್ನಿ ಫಸ್ಟ್. ಈಗಷ್ಟೇ ರೂಮ್ ಚೆಕ್ ಇನ್ ಆಗಿದ್ದೀವಿ. ಅಷ್ಟರಲ್ಲಿ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ನಾನು ಸ್ನಾನಕ್ಕೆ ಹೋಗ್ಬೇಕು. ನಮ್ಮ ಚಿಕ್ಕಪ್ಪ ಹೋಗಿದ್ದಾರೆ. ಅದಾದಮೇಲೆ ನಾನು ಸ್ನಾನಕ್ಕೆ ಹೋಗಿ ಸೊ ಇನ್ನೊಂದು ರೂಮ್ ಅದ ಕಡೆ ತೊಗೊಂಡಿದ್ದಾರೆ, ಅಲ್ಲೂ ಸ್ನಾನ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ಬಿಗ್ ಸರ್ಪ್ರೈಸ್ ನಿಮ್ಮ ಕಾದಿದೆ. ಏನು ಅಂತ ಮುಂದೆ ಹೋಗ್ತಾ ಹೇಳ್ತೀನಿ. ಮತ್ತೊಮ್ಮೆ ಸ್ವಾಗತ. ಇವಾಗ ಫುಲ್ ಫ್ರೆಶ್ ಆಗಿದ್ದೀವಿ. ಇವಾಗ ಕಾಣಿಪಾಕಂ ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕಿಂತ ಮುಂಚೆ ನೋಡಿ ಫೋಟೋ ಶೂಟ್ಸ್ ಎಲ್ಲ ನಡೆಸ್ತಾ ಇದ್ದಾರೆ. ಇವಾಗ ಕಾಣಿಪಾಕಂಗೆ ಹೋಗಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ತಿರುಪತಿಗೆ ಹೋಗೋದು. ನಾನು ತಮ್ಮನೇಲಿ ತಿರುಪತಿ ಅಂತ ಹಾಕಿದ್ದೀನಿ. ಸೊ ಜರ್ನಿ ಅಷ್ಟೇ. ನಮ್ಮ ತಿರುಪತಿ ಈಸ್ ಮೇನ್ ಟಾರ್ಗೆಟ್. ಸೊ ಅದಕ್ಕೆ ಕಾಣಿಪಾಕ ಮುಗಿಸ್ಕೊಂಡು ತಿರುಪತಿಗೆ ಹೋಗೋಣ. ಫಸ್ಟು ಕಾಣಿಪಾಕಮಲ್ಲಿ ವೀಡಿಯೋ ತೆಗಿಯೋಂಗಿಲ್ಲ, ಆದಷ್ಟು ಟ್ರೈ ಮಾಡ್ತೀನಿ. ನೋಡ್ಕೊಂಬಿಡಿ, ಫೋನ್ ಹಲೋ ಇಲ್ಲ ಒಳಗೆ ಹೋಗೋಕ್ಕೆ. ಇವಾಗೆಲ್ಲ ಒಂದು ಕಡೆ ಬ್ಯಾಗ್ ತೊಗೊಂಡು ಹಾಕ್ಬಿಟ್ಟು ಟಿ.ಟಿಲಿ ಹಾಕ್ಬಿಟ್ಟು ಹೋಗೋದೆ. ಇನ್ನೂ ಜನ ಇದ್ದಾರೆ ಅಪ್ಪ. ಅದೆಲ್ಲ ಒಂದು ರೌಂಡ್ ಮುಗಿಸಿ ಆಮೇಲೆ ಹೋಗೋದು. ಸೊ ನೋಡ್ಕೊಂಬಿಡಿ ಈಗಲೇ ಆಚೆ ಕಡೆಯಿಂದ. ದರ್ಶನ ಮುಗಿಸ್ಕೊಂಬಂದ್ಮೇಲೆ ವೀಡಿಯೋ ಆನ್ ಮಾಡ್ತೀನಿ. ಬೈ. ಸೊ ಈಗ ದರ್ಶನ ಮುಗಿಸ್ಕೊಂಬಂದ್ವಿ. ಆಲ್ಮೋಸ್ಟ್ ಏನೋ ಒಂದು ಅರ್ಧ ಗಂಟೆಯಲ್ಲಿ ಆಗೋಯ್ತು. ಫೋನ್ಸ್ ಎಲ್ಲ ಒಳಗಿಟ್ಟಿದ್ವಿ ಟಿ.ಟಿಲಿ. ಅವರು ಮಲಗಿದ್ರು, ಪಾಪ ಡಿಸ್ಟರ್ಬ್ ಮಾಡಿದ್ವಿ. ಬಟ್ ಹೆಂಗೋ ಕೊಟ್ಟರು ಇದ್ಬಿಟ್ಟು ಈಗ ತಿಂಡಿ ತಿನ್ನಕ್ಕೆ ಹೋಗ್ತಾಯಿದ್ದೀವಿ. ಕಲ್ಯಾಣಿ ಹತ್ರ ಬಂದಿದ್ದೀವಿ. ನಿಮಗೂ ನನಗೂ ಆಯ್ತು. ಫಸ್ಟು ತಿಂದ್ಬಿಟ್ಟು ಆಮೇಲೆ ಕುಡಿದ್ರಾಯ್ತು. ಏನು ಅಂತ ಗೊತ್ತಿಲ್ಲ, ಬಂದಿದ್ದೀವಿ. ಓದಕ್ಕಂತೂ ಗೊತ್ತಿಲ್ಲ, ಭವನ್ ಅಷ್ಟೇ ಗೊತ್ತು. ಇರೋ ಅಜ್ಜು ಹೋಗ್ಬಿಡ್ಲಿ ಅದು. ಒಳ್ಳೆ ಬಿಸ್ನೆಸ್ ಹಣ್ಣಂಗೆ. ಇಲ್ಲೆಲ್ಲ ಸುತ್ತಮುತ್ತ ಯಾವ ಹೋಟ್ಲು ಇಲ್ಲ, ಇದೊಂದೇ ಚೆನ್ನಾಗಿರೋದು ಅನ್ಸುತ್ತೆ. ಎಲ್ಲ ಇಲ್ಲೇ ಬಂದಿದ್ದಾರೆ. ಈಗ ಜಸ್ಟ್ ತಿಂಡಿದ್ದೆಲ್ಲ ಆಯಿತು, ಎಲ್ಲ ಓಡ್ತಾ ಇದ್ದಾರೆ. ಎಲ್ಲಿಗೆ ಅಂದರೆ ಇವಾಗ ಡೈರೆಕ್ಟ್ ತಿರುಪತಿಗೆ ಅಥವಾ ತಿರುಮಲ ಏನೋ ಇರಬೇಕು. ಸೊ ಅದು ಪಾರ್ಟ್ 2 ಬರುತ್ತೆ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ ತುಂಬ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಅಂತೀನಿ. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ. ಈಗ ಪಾರ್ಟ್ 2 ಬರುತ್ತೆ. ವೆಯ್ಟ್ ಆ್ಯಂಡ್ ವಾಚ್ ಅಷ್ಟೇ.